ಭದ್ರಾವತಿಯಲ್ಲಿ ಮುದ್ದಾ ಯಾನೆ ವಿಶ್ವ ಮತ್ತು ಪ್ರಮೋದ್ ಯಾನೆ ಗಾಂಧಿ ಇವರ ನಡುವೆ ತಿಕ್ಕಾಟ ಮುಂದುವರೆದಿದೆ. ರಾಜಕೀಯ ಒತ್ತಡದ ಹಿನ್ನೆಲೆಯಲ್ಲಿ ಇಬ್ಬರು ರೌಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇರೋದು ಭದ್ರಾವತಿ ಜನರಲ್ಲಿ ಆತಂಕ ಮೂಡಿಸಿದೆ. ಭದ್ರಾವತಿಯ ವಿಶ್ವ ಯಾನೆ ಮುದ್ದಾ ಮತ್ತು ಪ್ರಮೋದ್ ಯಾನೆ ಗಾಂಧಿ ಅವರ ನಡುವಿನ ಕಿತ್ತಾಟ ಎಫ್ಐಆರ್ ದಾಖಲಾದರೂ ಸಹ ರಾಜಕೀಯದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಿಲ್ಲ ಎಂಬ ಕೂಗು ಸಾರ್ವಜನಿಕರ ವಲಯದಿಂದ ಕೇಳಿ ಬರುತ್ತಿದೆ. ಮಾಹಿತಿಯ ಪ್ರಕಾರ ವಿಶ್ವ ಮತ್ತು ಪ್ರಮೋದರ ನಡುವಿನ ಜಗಳ ಕುರಿತಂತೆ ಭದ್ರಾವತಿ ವಿವಿಧ ಠಾಣೆಗಳಲ್ಲಿ ಇದು 4ನೇ ಎಫ್ಐಆರ್ ಆಗಿದೆ. ಅಟ್ರಾಸಿಟಿ ಮತ್ತು ಇತರೆ ವಿಚಾರದಲ್ಲಿ 2 ಪ್ರತ್ಯೇಕ ಅಪಾಯಗಳಿವೆ. ಆದರೂ ಸಹ ಕ್ರಮವಾಗದೇ ಇರೋದು ಬಗ್ಗೆ ಪೊಲೀಸರ ಮೌನ ಯಾಕೆ ಎಂಬುದು ತಿಳಿದು ಬರಬೇಕಾಗಿದೆ. ಇನ್ನು ಪ್ರಮೋದರ ಮನೆಗೆ ವಿಶ್ವ ಯಾನೆ ಮುದ್ದಾ ಈತನ ಹಿಂಬಾಲಕರು ಮಚ್ಚನ್ನು ಹಿಡಿದುಕೊಂಡು ಹೋಗಿ ಪ್ರಮೋದ್ ಅವರ ಪತ್ನಿಗೆ ಹೆದರಿಸೋದು ಈಗ ಎಫ್ಐಆರ್ ಆಗಿದೆ. ಹೊಸ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಮೋದರ ಪತ್ನಿ ದೂರು ದಾಖಲಿಸಿಕೊಂಡಿದ್ದಾರೆ. ಪ್ರಮೋದ್ ಕಳೆದ 1 ತಿಂಗಳಿಂದ ಮನೆಯಲ್ಲಿ ಇಲ್ಲದೆ ಕೆಲಸದ ಮೇಲೆ ಬೇರೆ ಊರಿಗೆ ತೆರಳಿದ್ದಾರೆ. ಆದರೆ ಜೂನ್ 16ರಂದು ರಾತ್ರಿ ಮುದ್ದಾ ಯಾನೆ ವಿಶ್ವ ಈತನ ಇಬ್ಬರು ಹಿಂಬಾಲಕರು ಬಂದು ಮಚ್ಚು ಲಾಂಗುಗಳನ್ನು ತೋರಿಸಿ ಪ್ರಮೋದ್ನನ್ನ ಹೊರಗೆ ಕಳುಹಿಸು ಎಂದು ಹೇಳಿರೋದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮನೆಯಲ್ಲಿ ಅವರು ಇಲ್ಲ, ಬಂದ್ಮೇಲೆ ಬನ್ನಿ ಎಂದು ಪತ್ನಿ ತಿಳಿಸಿದ್ರು ಸಹ ಅವರು ನಮ್ಮ ಕೈಗೆ ಸಿಕ್ಕರೆ ಹೊಡೆದು ಸಾಯಿಸುವುದಾಗಿ ಬೆದರಿಕೆ ಹಾಕಿ ಮಚ್ಚನ್ನು ತೋರಿಸಿ ಹೋಗಿದ್ದಾರೆ. ನಂತರ ಪೊಲೀಸರು ಮನೆ ಬಳಿ ಬಂದಾಗ ಸಿಸಿಟಿವಿ ಪರಿಶೀಲಿಸಿದರು. ನಂತರ ಪ್ರಮೋದ್ ಅವರ ಮೊಬೈಲ್ಗೆ ಸಿಸಿ ಕ್ಯಾಮೆರಾದ ತುಣುಕುಗಳನ್ನು ಪತ್ನಿ ಮೊಬೈಲ್ಗೆ ಕಳಿಸಿದ್ದಾರೆ. ಇದನ್ನು ನೋಡಿದ ಪ್ರಮೋದ್ ಮಚ್ಚು ಹಿಡಿದುಕೊಂಡು ಬಂದ ಹಿಂಬಾಲಕರಿಗೆ ಧಮಕಿ ಹಾಕಿರುವುದಾಗಿ ಪತ್ನಿ ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ.